ಕಾಲ್ ಮಾಡಿ ಬೈತಾ ಇದ್ದು ಬರೀ ಫ್ರೆಂಡ್ ಅಂತಾನೆ ಹೇಳ್ತಿದ್ಯಾ, ನನ್ನ ಹೆಸರು ಹೇಳ್ಬೇಕಲ್ವಾ. ಸೊ ಇದು ಬಂದು ಗೋಲ್ಡ್. ಸೊ ಇದಾದ್ಮೇಲೆ ನಂದು ಒಂದು ಕ್ಯಾಮ್ರಾ ಇತ್ತು, ಪ್ರಣವಿ ಬ್ಯಾಗಲ್ಲಿ ಏನ್ ಇಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಲೇಬೇಕು. ಡೀಪ್ ಫ್ರಿಜ್ಜಲ್ಲಿ ಏನೂ ಇಟ್ಟಿಲ್ಲ, ಐಸ್ ಅಷ್ಟೇ ಇದೆ. ಸೊ ಕೆಳಗಡೆ ಒಂದರಲ್ಲಿ ಮೊಸರು ಇಟ್ಟಿದ್ದೀನಿ, ಮೊಸರು ನಮ್ಮ ಮನೆಯವ್ರಿಗೆ ಯೂಸ್ ಆಗುತ್ತೆ. ಸೊ ಕಾಳುಗಳು ಹಿಂದೆ ಕವರ್ ಕೂಡ ಇದೆ, ಕವರ್ಗಳಲ್ಲಿ ಪ್ಯಾಕ್ ಮಾಡಿದ್ನಲ್ಲ ಅದೆಲ್ಲ ಇದೆ. ಸೊ ಇಲ್ಲೂ ಕೂಡ ಇದೆ, ಈ ಪೋರ್ಷನಲ್ಲಿ ಜಾಸ್ತಿ ಕವರ್ಸ್ ಇದೆ. ಸೊ ಕಾಣ್ತಿದೆ ಅಂತ ಅನಿಸುತ್ತೆ. ಸೊ ಇದ್ರ ಕೆಳಗಡೆನೂ ಇದೆ, ಇದ್ರ ಫುಲ್ಲು ಡಬ್ಬಗಳು ಕವರ್ಸ್ ಎಲ್ಲ ಇದೆ. ಸೊ ಇದನ್ನೇ ಇಟ್ಟಿದ್ದೀನಿ. ಇಲ್ಲಿ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಏನಪ್ಪ ರಾಗಿ ಇಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ಸ್ವಲ್ಪ ಕಾಳುಗಳನ್ನ ಇಟ್ಟಿದ್ದೀನಿ. ಇದು ಹೊರಗಡೆ ಬಂದ್ಬಿಟ್ಟಿದೆಯಲ್ಲ, ಎಸ್, ಸ್ವಲ್ಪ ಕಾಳುಗಳನ್ನ ಇಟ್ಟಿದ್ದೀನಿ. ಮಸಾಲೆ ಪೌಡರ್ನ ಇಟ್ಟಿದ್ದೀನಿ. ಮೈದಾ ಸ್ವಲ್ಪ ಇತ್ತು, ಹಂಗಾಗಿ ಇಲ್ಲೇ ಇರಲಿ ಮೇಲ್ಗಡೆ ಅಂತ ಶುಂಠಿ ಜೊತೆಗೆ ಇಟ್ಬಿಟ್ಟಿದ್ದೀನಿ. ಸೊ ಇದಿಷ್ಟನ್ನ ಇಟ್ಟಿದ್ದೀನಿ. ಇವಾಗಷ್ಟೇ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಡನ್ ಆಗಿದೆ. ಸೊ ಫೈನಲ್ ಆಗಿ ನನ್ನ ಫೈನಲ್ ಪ್ಯಾಕಿಂಗ್ ಏನೇನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಲಾಸ್ಟ್ ಪ್ಯಾಕಿಂಗ್ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಇನ್ನು ನಾನು ಹೋಗೋ ದಿನ ಪ್ಯಾಕಿಂಗ್ ಮಾಡ್ಕೊಳ್ಳೋದಿದೆ. ಸೊ ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಅಂತ. ಸೊ ಹಾಗಾಗಿ ನಾನು ಮತ್ತೆ ನಾನು ಏನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಮೇನ್ ತೋರಿಸ್ತೀನಿ. ತುಂಬಾನೇ ಇಟ್ಕೊಂಡೆ ನೋಡಿ, ಇದು ಜಾಗ ತುಂಬಾ ಇರ್ತಿದ್ಲು, ಅದೇ ಜಾಗ ಇಲ್ಲದೆ ತರ ಫೀಲ್ ಮಾಡ್ಕೊಂಡಿರಿ. ಸೊ ಇದ್ರಲ್ಲಿ ಮೇನ್ ಏನ್ ಇಟ್ಕೊಂಡಿದ್ದೀನಿ ಅಂತ ಅಂದ್ರೆ, ಪ್ರಣವಿಗೆ ಒಂದು ಲಾಸ್ಟ್ ಟೈಮು ನಾನು ಶಾಪಿಂಗ್ ಬ್ಲಾಗ್ ಹಾಕಿದಾಗ ನನ್ನ ಫ್ರೆಂಡು ಒಂದೇ ತರ ತಗೊಂಡು, ನನ್ನ ಫ್ರೆಂಡ್ ಮಗಳಿಗೆ, ಅವಳ ಮಗಳು ಸೇಮ್ ಏಜು, ನನ್ನ ಫ್ರೆಂಡು ನಾನು ಒಂದೇ ತರ ತಗೊಂಡ್ವಿ ಅಂತ ತುಂಬಾ ಮೆನ್ಷನ್ ಮಾಡಿದೆ. ಸೊ ಅವಳು ಕಾಲ್ ಮಾಡಿ ಬೈತಾ ಇದ್ದು, ಬರೀ ಫ್ರೆಂಡು ಅಂತಾನೆ ಹೇಳ್ತಿದ್ಯಾ, ನನ್ನ ಹೆಸರು ಹೇಳ್ಬೇಕಲ್ವಾ. ಸೊ ಹೆಸರು ಹೇಳಿದ್ರೆ ಆಗ್ತಿರ್ಲಿಲ್ಲ. ಇವಾಗ ನಾನು ಸುಚಿತ್ರ ಮತ್ತೆ ನಾವು ಹೋಗಿದ್ವಿ ಅಂತ, ಸುಚಿತ್ರ ಮಗಳಿಗೆ ತಗೊಂಡೆ ಅಂತ ಹೇಳ್ಬೇಕಿತ್ತು ನೀವು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅವಳ ಸುಚಿ ನಿನ್ನ ಹೆಸರನ್ನ ಮೆನ್ಷನ್ ಮಾಡ್ತಿದ್ದೀನಿ. ಸುಚಿತ್ರ ತಂಗಿದು ಮದ್ವೆ ಇದೆ. ಸೊ ಹಾಗಾಗಿ ಅವರು ಮದ್ವೆಗೆ ಹೋಗೋದಕ್ಕೆ ಹೋಗ್ಲೇಬೇಕು, ತುಂಬಾ ಕರ್ತಿದ್ದಾಳೆ. ಸೊ ಹಾಗಾಗಿ ಪ್ರಣವಿಗೊಂದು ಮದ್ವೆಗೆ ಡ್ರೆಸ್ ತಗೊಂಡಿದ್ದೀನಿ, ಗೌನ್ ತರ, ಫ್ರಾಕ್ ತರ ಇದೆ, ಗೌನ್ ತರ ಇದೆ, ತುಂಬಾ ದೊಡ್ಡದಾಗಿದೆ, ಬಟ್ ಫ್ರಾಕ್ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನನಗೊಂದು ಸ್ಯಾರಿನ ಇಟ್ಕೊಂಡಿದ್ದೀನಿ, ಸ್ಯಾರಿ ಬ್ಲೌಸು ಪೆಟಿಕೋಟು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಇಟ್ಕೊಂಡಿದ್ದೀನಿ ಅಂತ ಅಂದ್ರೆ, ಹೌದು, ಪ್ರಣವಿ ಡಿನ್ನರ್ ವೇರ್ಸು, ನನ್ನ ಡಿನ್ನರ್ ವೇರ್ಸು. ಸೊ ಇದಿಷ್ಟನ್ನ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ನಿಮಗೆ, ಎಲ್ಲಾನು ತೋರಿಸಿದ್ದೀನಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಸೊ ಅದಲ್ದೇನೆ ಇವಾಗ ಏನ್ ಮೇನ್ ಇಟ್ಕೊಂಡಿದ್ದೀನಿ ಅಂತ ಅಂದ್ರೆ, ಸೊ ಇದು ಡೈಲೀಸ್ ಲೈನರ್ಸು ಅಂತ ತಗೊಂಡಿದ್ದೀನಿ. ಸೊ ಇದು ವೆಟ್ ವೈಪ್ಸ್ ತಗೊಂಡಿದ್ದೀನಿ ಜುಡಿಯೋದು. ಅದಾದ್ಮೇಲೆ ನಾನು ಪ್ಯಾಕಿಂಗ್ ಮಾಡ್ಕೊಂಡು ಆದ್ಮೇಲೆ ನೆನಪಾಯಿತು ಅಪ್ಸ್ ತೊಗೊಂಡಿಲ್ಲ ಅಂತ, ಅಪ್ಪು ಮತ್ತು ಒಂದು ಚಿಕ್ಕ ಕ್ಲಿಪ್ ಇದನ್ನು ತೊಗೊಂಡಿದ್ದೀನಿ. ಇದೆಲ್ಲ ಮೇಲ್ಗಡೆನೇ ಇಟ್ಕೊಂಡಿದ್ದೀನಿ. ಮತ್ತು ಬ್ಯಾಂಕ್ ಪಾಸ್ಬುಕ್ಸ್ ಇಟ್ಕೊಂಡಿದ್ದೀನಿ, ಮತ್ತು ನಂದು ಪರ್ಸ್ ಇಟ್ಕೊಂಡಿದ್ದೀನಿ, ಮತ್ತು ID ಕಾರ್ಡ್ಸ್ ಇಟ್ಕೊಂಡಿದ್ದೀನಿ, ಮತ್ತು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಇದ್ರೊಳಗೆ ಇಟ್ಕೊಂಡಿಲ್ಲ, ಬಟ್ ಇದರಲ್ಲಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ. ಸೊ ಇದು ಬಂದು ಗೋಲ್ಡು, ನಂದು ಮಂಗಲಿ ಚೈನ್ ಇಟ್ಕೊಂಡಿದ್ದೀನಿ. ಮತ್ತು ಕೆಲವೊಂದಷ್ಟು ಗೋಲ್ಡ್ ಹಾಳಾಗ್ಬಿಟ್ಟಿತ್ತು. ಸೊ ಅದನ್ನ ಹಾಕ್ಬಿಟ್ಟು ಬೇರೆ ತಗೊಳ್ಳೋಣ ಅಂದ್ಬಿಟ್ಟು ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಪ್ರಣವಿದ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀನಿ, ಪ್ರಣವಿದ ಬರ್ತ್ ಸರ್ಟಿಫಿಕೇಟ್ನು ಕೂಡ ಇಟ್ಕೊಂಡಿದ್ದೀನಿ. ಅದು ದೊಡ್ಡದಿದೆ ಅಂದ್ಬಿಟ್ಟು ಈ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ನಂದು ಒಂದು ಕ್ಯಾಮ್ರಾ ಇತ್ತು. ಸೊ ಈ ಕ್ಯಾಮ್ರಾ ಕೆನಾನ್ದು. ಸೊ ಈ ಕ್ಯಾಮ್ರಾ ಹಾಳಾಗ್ಬಿಟ್ಟಿದೆ, ವರ್ಕ್ ಆಗ್ತಿಲ್ಲ. ಸೊ ನಿನ್ನೆ ನನ್ನ ಬ್ರದರ್ ಹತ್ರ ಮಾತಾಡ್ಬೇಕಾದ್ರೆ ಅವನು ಹೇಳಿದ್ದು, ನೀನು ಮೊಬೈಲ್ ತಗೊಳ್ಳೋ ಬದಲು ಕ್ಯಾಮ್ರಾ ತಗೋ, ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಗಾಗಿ ನಾನು ಈ ಕ್ಯಾಮ್ರಾನೇ ರೆಡಿ ಮಾಡಿಸಿ, ನನಗೆ ವಿಡಿಯೋ ಮಾಡೋದೆಲ್ಲ ಆಪ್ರೇಟರ್ ಮಾಡೋದೆಲ್ಲ ಬರೋದಿಲ್ಲ. ಕ್ಯಾಮ್ರಾನ ಯಾವ ರೀತಿ ಆಪ್ರೇಟರ್ ಮಾಡಬೇಕು ಅಂತ ನಾನು ಯಾವಾಗಲೂ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಇದನ್ನ ರೆಡಿ ಮಾಡಿಸಿ, ಇದೇನಾದರೂ ಇದರಲ್ಲೇ ವಿಡಿಯೋಸ್ ಮಾಡ್ಬೋದು ಅಂತ ಗೊತ್ತಾದರೆ ಸೊ ಇದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಊರಲ್ಲಿ ರೆಡಿ ಮಾಡ್ಸೋಣ ಅಂತ ಇದನ್ನ ತಗೊಂಡಿದ್ದೀನಿ. ಸೊ ಇದು ಬಿಟ್ಟರೆ ಏನು ತೊಗೊಂಡಿದ್ದೀನಿ, ಸೊ ಒಂದು ಲಿಪ್ಸ್ಟಿಕ್ ಮೇಲ್ಗಡೆನೇ ಇಟ್ಕೊಂಡಿದ್ದೀನಿ. ಇದು ಬಿಟ್ಟರೆ ಒಂದು ಪರ್ಸ್ ಇಟ್ಕೊಂಡಿದ್ದೀನಿ. ಇದನ್ನು ಬಿಟ್ಟರೆ ನಂದು ಮೈಕ್ ಏನಿದೆ, ಸೊ ವಿಡಿಯೋಗೆ ವಾಯ್ಸ್ ಓದ್ಕೊಳೋದಕ್ಕೆ ಮೈಕ್ ಇಟ್ಕೊಂಡಿದ್ದೀನಿ. ಮೈಕ್ನ ಅದರಲ್ಲಿ ಇಟ್ಕೊಂಡಿದ್ದೀನಿ ಆ ಬ್ಯಾಗಲ್ಲಿ.
ಸೊ ಇದಿಷ್ಟೇನೆ ಈ ಬ್ಯಾಗಲ್ಲಿರೋಂಥ ಇಂಪಾರ್ಟೆಂಟ್ ವಸ್ತುಗಳು. ಸೊ ಮೇನ್ ಇಂಪಾರ್ಟೆಂಟ್ ನನಗೆ ಬೇಗ ಸಿಗಬೇಕು ಅನ್ನೋಂಥವನ್ನೇ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೂ ಮೇಯ್ನ್ ಏನು ಇಟ್ಕೊಂಡಿದ್ದೀನಿ ಗೊತ್ತಾ, ಟ್ರಾವೆಲ್ಸ್ ಮಾಡೋರಿಗೆ ತುಂಬ ಯೂಸ್ ಆಗುವಂಥದ್ದು. ನನಗೆ ಪ್ರಣವಿಗೆ ಮೆಡಿಷನ್ಸ್ನ ಇಟ್ಕೊಂಡಿದ್ದೀನಿ, ಶಿರಾಪು ಮತ್ತು ಮೆಡಿಷನ್ಸ್ ಏನಿದೆ. ಸೊ ಮತ್ತು ನನಗೆ ತಲೆನೋವು ಮೇಯ್ನ್, ನಾನು ಜರ್ನಿ ಮಾಡಿಬಿಟ್ರೆ ಹೆಡ್ಡೇಕ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ತಲೆನೋವಿಗೆ ಮಾತ್ರೆಗಳನ್ನ ಇಟ್ಕೊಂಡಿದ್ದೀನಿ, ಮತ್ತು ಶೀತ ಕೆಮ್ಮು ಇಟ್ಕೊಂಡಿದ್ದೀನಿ, ಮತ್ತು ನನ್ನ ಗಂಟ್ಲು ನೋವುದು ಮೆಡಿಸಿನ್ಸ್ ಏನು ತೊಗೋತಿದ್ದೀನಿ ಸೊ ಅದನ್ನು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನ ಇದಾದರೆ ಪ್ರಣವಿ ಬ್ಯಾಗಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಲೇಬೇಕು. ಸೊ ಇದು ಪ್ರಣವಿ ಬ್ಯಾಗ್ ಗೊತ್ತಿದೆ ಅಲ್ವಾ. ಸೊ ನಾನು ಫಸ್ಟ್ ಟೈಮ್ ನನ್ನ ಮಗಳಿಗೆ ಅಂತ ಒಂದು ಬ್ಯಾಗ್ನ ತೊಗೊಂಡಿರೋದು. ಹಾಗಾಗಿ ಸೊ ಇದ್ರಲ್ಲಿ ನೋಡಿ ನಂದು ಏರ್ ಬಡ್ಸ್ ಇಟ್ಟಿದ್ದೀನಿ. ಅದು ಯಾವ ಬ್ಯಾಗಲ್ಲೂ ಜಾಗ ಇರಲಿಲ್ಲ, ಮತ್ತು ನಂಗೆ ಬೇಗ ಬೇಕು ಅಂದಾಗ ನಂಗೆ ಕೈಗೆ ಸಿಗ್ಲಿಬಿಟ್ಟು ಸೊ ಏರ್ ಬಡ್ಸ್ನ ಇದರಲ್ಲೇ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ವಾಟರ್ ಬಾಟಲ್ ಇಟ್ಕೊಂಡಿದ್ದೆ ಚಿಕ್ಕದ, ಬಟ್ ಬಾಟೆಲ್ಲ ನನ್ನೊಂದ್ಸಲ ಲಾಸ್ಟ್ ಟೈಮ್ ಏನಾಗಿತ್ತು, ಏರ್ಪೋರ್ಟಲ್ಲಿ ಹೋಗಿದ್ದಾಗ ಅದು ಬಾಟಲ್ನ ತೆಗ್ಸಾಕ್ಬಿಟ್ರು. ಸೊ ಅದಲ್ಲದೆ ನಾನು ಯಾವ ಬಾಟಲ್ ತೊಗೊಂಡೋಗಿದೆ ಅಂದರೆ, ಸೊ ಅದೇನು ಅಂತಂದರೆ ಮಾಮೂಲಿ ವಾಟರ್ ಬಾಟೆಲ್ನ ತೊಗೊಂಡೋಗಿದ್ದೆ. ಸೊ ಆ ಬಾಟೆಲ್ಲ ಅದು ಪ್ಲಾಸ್ಟಿಕ್ ಥರ ಬರ್ತಲ್ಲ ಡಿಮೋಟ್ ಬಾಟೆಲ್ಲು, ಸೊ ಅದನ್ನು ತೊಗೊಂಡೋಗಿದ್ದೆ. ಅದನ್ನು ನೀರಿನ ಬಾಟೆಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿಸ್ಬಿಟ್ಟಿದ್ರು. ಸೊ ಇದರಲ್ಲಿ ಏನು ಇಟ್ಕೊಂಡಿದ್ದೀನಿ, ವಾಚ್ ಇಟ್ಕೊಂಡಿದ್ದೀನಿ, ವಾಚ್ದು ಚಾರ್ಜರ್ನ ಇಟ್ಕೊಂಡಿದ್ದೀನಿ. ಸೊ ಇದು ಬಿಟ್ಟರೆ ಪ್ರಣವಿಗೆ ಸ್ಪೆಕ್ಸ್ನ ತೊಗೊಂಡಿದ್ದೀನಿ, ಕನ್ನಡಕನ, ಸನ್ಗ್ಲಾಸ್. ಸೊ ಅದು ಬಿಟ್ಟು ನಾನು ಸನ್ಗ್ಲಾಸ್ನ ಇಟ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ನಾನು ಇದಕ್ಕಿಂತ ಮುಂಚೆ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಸನ್ಗ್ಲಾಸ್ನ, ಬಟ್ ಯಾವುದು ತೊಗೊಂಡಿದ್ದೀನಿ ಅಂತ ಸೊ ನಾನು ಹೇಳಿರಲಿಲ್ಲ. ಸೊ ನೋಡಿ ಫೈನಲ್ ಆಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಸನ್ಗ್ಲಾಸ್ ತೊಗೊಂಡಿದ್ದೀನಿ. ಇದು ಕಾಸ್ಟ್ ಬಂದು 1300 350 ಏನಿದೆ, 1350. ಸೊ ಇದನ್ನು ತಗೊಂಡೆ. ಮತ್ತೆ ಪ್ರಣವಿಗೆ ಅವಳು ಬೇಗ ಕಟ್ ಮಾಡ್ಕೋತಾಳೆ, ಮುರ್ಕೊಬಿಡ್ತಾಳೆ, ಕ್ಲೀನಾಗಿ ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಇನ್ನೊಂದು ಇರಲಿ ಅಂದ್ಬಿಟ್ಟು ಅವಳಿಗೆ ಇನ್ನೊಂದು ಸನ್ಗ್ಲಾಸ್ನ ತೊಗೊಂಡಿದ್ದೀನಿ. ಅವಳಿಗೆ ಒಂದು 3-4 ಇದ್ದಾವೆ. ಸೊ ಅದರಲ್ಲಿ 2ನ್ನ ಇಟ್ಕೊಂಡಿದ್ದೀನಿ. ಮತ್ತು ಚಾರ್ಜರ್, ಈ ವಾಚ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇನ್ನೊಂದು ವಾಚ್ನು ಕೂಡ ಕ್ಯಾರಿ ಮಾಡ್ತೀನಿ. ನೋಡಬೇಕು ಹೋಗ್ಬೇಕಾದ್ರೆ ಈ ವಾಚ್ ಹಾಕೊಳ್ಳೋಣ ಇಲ್ಲ ಇನ್ನೊಂದು ವಾಚ್ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತೀನಿ. ಸೊ ಇನ್ನೊಂದು ವಾಚ್ನ ತಗೊಳ್ತೀನಿ. ಸೊ ನೋಡಿದ್ರಲ್ಲ ಗಾಯ್ಸ್, ನನ್ನ ಫೈನಲ್ ಪ್ಯಾಕಿಂಗ್ ಇದಾಗಿತ್ತು. ಸೊ ಈ ವ್ಲಾಗ್ನ ನಾನು ಏನು ಮಾಡ್ತೀನಿ ಅಂತಂದರೆ, ನಂದು ಟ್ರಾವೆಲ್ ವ್ಲಾಗ್ನ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ಇದು ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ವ್ಲಾಗ್ನ ಇವಾಗಲೇ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನಿದೆ ಟ್ರಾವೆಲ್ ವ್ಲಾಗ್ನ ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಅಪ್ಲೋಡ್ನ ಮಾಡ್ತೀನಿ. ಸೊ ಈ ವ್ಲಾಗು ನೀವು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಯಾವುದು ನಿಮಗೆ ಈ ವ್ಲಾಗಲ್ಲಿ ಮೇಯ್ನ್ ಇಷ್ಟ ಆಗಿದ್ದು ಏನು ಅಂತ. ಸೊ ಅದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆಯೇ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಥ್ಯಾಂಕ್ ಯು ಗಾಯ್ಸ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಏನಪ್ಪ ಅಂತಂದರೆ, ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ನ ಫಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡಿ, ಸೆಕೆಂಡ್ ಪಾರ್ಟಲ್ಲಿ ಸೊ ನನ್ನ ಟ್ರಾವೆಲ್ಸ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 12:30 ಆಗಿದೆ. ಸೊ ಇವಾಗ ರೆಡಿ ಆಗಬೇಕು. ನಾನು ರೆಡಿಯಾಗಿ ನೆಕ್ಸ್ಟ್ ನನ್ನ ಟ್ರಾವೆಲ್ಸ್ ವ್ಲಾಗ್ನ ಮಾಡ್ತೀನಿ. ಸೊ ಆ ವ್ಲಾಗ್ನ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ನನ್ನ ವಿಡಿಯೋಸ್ನ ನೋಡ್ತಿರ್ಬೇಕು ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ಶೇರ್ ಮಾಡಿ. ಸೊ ಹಾಗೇನೆ ಕಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಇಷ್ಟ ಆಗುವಂಥ ನಿಮಗೆ ಈ ವಿಡಿಯೋಗಳಲ್ಲಿ ಸ್ಪೆಸಿಫಿಕ್ ಆಗಿ ವಿಡಿಯೋಗಳಲ್ಲಿ ಇಷ್ಟ ಆಗುವಂಥ ಟಾಪಿಕ್ ಆಗಿರ್ಬೋದು, ಸೊ ಅಥವಾ ನಾನು ವಿಡಿಯೋ ಮಾಡಿರೋದ್ರಲ್ಲಿ ನಿಮಗೆ ಇಷ್ಟ ಆಗಿರುವಂಥ ವಿಷಯ ಆಗಿರ್ಬೋದು. ಸೊ ಯಾವುದೇ ಇರಲಿ, ಯಾವುದು ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಪೋರ್ಟ್ ಮಾಡೋದಕ್ಕೂ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಮ ಒಂದು ಕಮೆಂಟ್ ಮೂಲಕ ನನಗೆ ಇನ್ನೂ ಒಂದು ಜೋಶ್ ಬರುತ್ತೆ. ಸೊ ವಿಡಿಯೋಸ್ ಇನ್ನೂ ಜಾಸ್ತಿ ವಿಡಿಯೋಸ್ನ ಮಾಡಬೇಕು, ಮತ್ತು ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಮಾಡಬೇಕು ಅಂತ. ಸೊ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.